ರೇಣುಕಾಸ್ವಾಮಿ ಕುಟುಂಬಕ್ಕೆ ನಟ ದರ್ಶನ್ ಬಿಡುಗಡೆಯಾದ ನಂತರ ಸಹಾಯ ಹಸ್ತ ಚಾಚ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ರೇಣುಕಾಸ್ವಾಮಿ ಅವರ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ರಿಲೀಸ್ ಆಗಿ ಬಂದ್ರೆ ನಮ್ಮ ಮನೆಗೇನಾದರೂ ಬಂದ್ರೆ ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ದರ್ಶನ್ ಕೊಡಬಹುದಾದಂಥ ಆರ್ಥಿಕ ಸಹಾಯದ ಬಗ್ಗೆ ಮುಂದಕ್ಕೆ ನೋಡೋಣ ಅಂತ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಪ್ರತಿಕ್ರಿಯಿಸಿದ್ದಾರೆ. ದರ್ಶನ್ ಕುಟುಂಬ ಸದಸ್ಯರು ಡಿಕೆಶಿ ಅವರನ್ನ ಭೇಟಿಯಾದ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಅವರು ಪ್ರತಿಕ್ರಿಯಿಸಿದ್ದಾರೆ. ಅದು ಅವರವರ ವೈಯಕ್ತಿಕ ವಿಚಾರ, ಇದೆಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ ಅಂತ ಮಾತನಾಡಿದ್ದಾರೆ. ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದನ್ನ ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಲಿಲ್ಲ ಆ ತರ ನೋಡೋಣ. ಅವಾಗ ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಹತ್ರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಕ್ ತಯಾರಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಕ್ ತಯಾರಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಕ್ ತಯಾರಿಲ್ಲ. ನಮ್ಮ ಪೊಲೀಸ್ ಏನ್ ನಡೀತೈತೆ, ಕೋರ್ಟ್ ಏನ್ ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಗೆ ಚಿಂತೆ ಇವೆನಾ. ಯಾರು ಏನ್ ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಅದ್ರ ಬಗ್ಗೆ ನಾವ್ ಏನು ಕಾಮೆಂಟ್ ಮಾಡಲ್ಲ. ಒಂದ್ ವೇಳೆ ದರ್ಶನ್ ನಿಮ್ ಮನೆಗ್ ಬಂದ್ರೆ ನಮ್ಗೆ ಎಲ್ಲರೂ ಬರ್ತಾರೆ, ಬರ್ಲಿ. ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನ್ ಬೇಡ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ. ನಾವ್ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾರೆ. ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ ತಿನ್ರಿ ಕುಡಿರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವ್ ಯಾವ್ದು ಮಾತಾಡಕ್ ಹೋಗಲ್ಲ, ಕಾಮೆಂಟ್ ಮಾಡಕ್ ಹೋಗಲ್ಲ. ನಾವು ಅಂದ್ರೆ ಮನೆಗ್ ಬಂದಾಗ ಕ್ಷಮೆ ಕೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸರ್. ಈಗ ಯಾಕೆ ನಾ ಅದನ್ನ ಕಾಮೆಂಟ್ ಮಾಡಕ್ ಹೋಗ್ಲಿ, ನಾನು ಇವತ್ತು ಮಾಡಲ್ಲ. ಅವತ್ ಬಂದ್ ಏನ್ ಮಾಡಿದ್ರು ಅವ್ರವ್ರು ಬಿಟ್ಟಿದ್ರು, ಮಿನಿಸ್ಟ್ರು ಉಂಟು ಅವ್ರು ಉಂಟು. ನಾವ್ ಯಾಕೆ ಅಲ್ಲ ಸರ್, ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ ಡಿಸಿಎಂ ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ನಾವ್ ಯಾಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.